ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಡಿ ಸಿ ವರ್ಸಸ್ RR. ಡಿ ಸಿ ಆದ ಹೋಮ್ ಗ್ರೌಂಡಲ್ಲಿ RR ಟಾಸ್ ಗೆದ್ಬಿಟ್ಟು ನನ್ನ ಪ್ರಕಾರ ಇಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು ಅನ್ಬೋದು. ಡಿ ಸಿ ಅವರು RR ಅವರು ಚೆನ್ನಾಗಿ ಬೌಲಿಂಗ್ ಮಾಡಲಿಲ್ಲ. ನನ್ನ ಪ್ರಕಾರ ಇಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು. ಒಟ್ಟಿನ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ನ ಆಡಿದ್ರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಜಾಕ್ ಆಗಲಿ, ಪೃಥ್ವಿ ಶಾ ಆಗಲಿ, ರಿಷಬ್ ಪಂತ್ ಆಗಲಿ, ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಮ್ಯಾಚ್ ಗೆಲ್ಸ್ಕೊಟ್ಟಿದೆ. ನನ್ನ ಪ್ರಕಾರ ಪವರ್ ಪ್ಲೇ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡಿದ್ದು ಅಭಿಷೇಕ್ ಜಾಕ್ ಆಗಲಿ ಮತ್ತು ಅಕ್ಷಯ್ ಪಟೇಲ್ ಆಗಲಿ. ಒಟ್ಟಿನಲ್ಲಿ ರಿಷಬ್ ಪಂತ್ ಒಳ್ಳೆ ಮ್ಯಾಚ್ನ ಆಡಿದ್ರು ಅನ್ಬೋದು. ಅವ್ರು ಬೇಗನೆ ಔಟ್ ಆದ್ರೂ ಬೇಗನೆ ಮ್ಯಾಚ್ನ ಗೆಲ್ಸ್ಕೊಟ್ರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಮ್ಯಾಚ್ ಗೆಲ್ಸ್ಕೊಟ್ಟಿದೆ ಪವರ್ ಪ್ಲೇ ಸಿಕ್ಕಾಪಟ್ಟೆ ರನ್ ನೋಡಿಸ್ಕೊಂಡ್ರು, ಅದರಿಂದನೇ ಮ್ಯಾಚ್ನ ಸೋತರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಡಿ ಸಿ ಬ್ಯಾಟಿಂಗ್ ಒಂದು ಲೆವೆಲ್ಗೆ ಚೆನ್ನಾಗಿದ್ರು, ಒಟ್ಟಿನಲ್ಲಿ ಮ್ಯಾನೇಜ್ ಮಾಡಿ ಗೆದ್ದರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಒಟ್ಟಿನಲ್ಲಿ RR ಬೌಲಿಂಗು ಟ್ರೆಂಟ್ ಬೋಲ್ಟ್ ಆಗಲಿ ಯಾರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಿಲ್ಲ. ಸಿಕ್ಕಾಪಟ್ಟೆ ಟ್ರೆಂಟ್ ಬೋಲ್ಟ್ ಎಕ್ಸ್ಪೆನ್ಸಿವ್ ಆದರೂ 50 ರನ್ನೇ ಓಡಿಸ್ಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಒಂದು ಲೆವೆಲಾಗಿ ಬೌಲಿಂಗ್ ಮಾಡಿದ್ದು ನನ್ನ ಪ್ರಕಾರ ಅಶ್ವಿನ್ ಅನ್ಬೋದು. ಇನ್ನೆಲ್ಲ ಚಹಲ್ ಆಗಲಿ, ಟ್ರೆಂಟ್ ಬೋಲ್ಟ್ ಆಗಲಿ, ಆವೇಶ್ ಖಾನ್ ಆಗಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಅದರಿಂದನೇ ಮ್ಯಾಚ್ನ ಸೋದರು. ಮೇನ್ ಇವ್ರ ಸ್ಟ್ರೆಂತ್ ಬಂದ್ಬಿಟ್ಟು ಬೌಲಿಂಗಲ್ಲಿ ಸಂದೀಪ್ ಶರ್ಮಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಲಾಸ್ಟ್ ಓವರ್ ಅಂತೂ ನೆಕ್ಸ್ಟ್ ಲೆವೆಲ್ ಆದರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಇವರು ಅಂತ ಹೇಳ್ಕೊಳ್ಳೋ ಎಕ್ಸ್ಟ್ರಾ ಸಾಗಿಸ್ಲಿಲ್ಲ ಅಂದರೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ರನ್ ಹೊಡೆಸ್ಕೊಂಡ್ರು. ಮೇನ್ ಇವರು ಪವರ್ ಪ್ಲೇಲೇ ರನ್ನ ಹೊಡೆಸ್ಕೊಂಡ್ರು ಅನ್ಬೋದು. ಪವರ್ ಪ್ಲೇ 60-70ಕ್ಕೆ ಹೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ 70ಕ್ಕೆ ಹೋದ್ರೂ ಒಟ್ಟಿನಲ್ಲಿ ಒಂದು ಲೆವೆಲ್ಗೆ ರನ್ನ ಮಾಡಿಕೊಂಡ್ರು ಅನ್ಬೋದು. ಮಿಡ್ಲ್ ಓವರಲ್ಲಿ 150 ಹೊಡೆದ್ರು. ಆಮೇಲೆ ಲಾಸ್ಟ್ ಓವರಿಗೆ ಬಂದ್ಬಿಟ್ಟು ಕ್ಲಿನಿಕ್ ಪರ್ಫಾರ್ಮೆನ್ಸ್ ಮಾಡಿದ್ರು ಅನ್ಬೋದು ಡಿ ಸಿ ಅವರು. ಒಟ್ಟಿನಲ್ಲಿ ನಾನೇನೋ ಒಂದು 200 ಹೊಡೀತಾರೆ ಅಂದ್ಕೊಂಡೆ, ಇವರು 221 ಹೊಡೆದ್ರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ 221 ಹೊಡ್ಕೊಂಡು 8 ವಿಕೆಟ್ ಕಳ್ಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ 221 ಚೇಸ್ ಮಾಡೋಕ್ಕೆ ಬಂದವರು ಅಂತ ಸ್ಟಾರ್ಟ್ ಏನು ಸಿಗಲಿಲ್ಲ. SSC ಜೈಸ್ವಾಲ್ ಆಗಲಿ, ಜಾಸ್ ಪಟ್ರಲ್ ಆಗಲಿ ಬೇಗನೆ ಔಟ್ ಆದರು. SSC ಜೈಸ್ವಾಲ್ ಪವರ್ ಪ್ಲೇಲಿ ಔಟ್ ಆದರೆ ಅವ್ರ ಹಿಂದೆಯೇ ಜಾಸ್ ಪಟ್ರಲ್ 6ನೇ ಓವರ್ಗೆ ಔಟ್ ಆದರು. ಮೈನ್ ಇಲ್ಲಿ ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ಸಿ ಆಟನ ಆಡಿದ್ರು, ಮ್ಯಾಚ್ನ ಗೆಲ್ಸ್ಕೊಡೋಕ್ಕಾಗಲಿ 86 ರನ್ಗೆ ಔಟ್ ಆದರು. ಒಟ್ಟಿನಲ್ಲಿ ಮೇನ್ ಇವ್ರ ಸ್ಟ್ರೆಂತ್ ಬಂದ್ಬಿಟ್ಟು ರಿಯಾಂಗ್ ಪರಾಗ್ ಆಗಲಿ, ಶಿವಮ್ ದೂಬೆ ಆಗಲಿ ನನ್ನ ಪ್ರಕಾರ ಅಂತ ಹೇಳ್ಕೊಳ್ಳೋ ಆಗಲಿಲ್ಲ. ಇನ್ನೊಂದು ಸ್ಟ್ರೆಂತ್ ಬಂದ್ಬಿಟ್ಟು ಇವ್ರ ಕಡೆ ಪವಲ್ ಅಂತ ಹೇಳ್ಕೊಳ್ಳೋನೇ ಆಟ ಆಡಲಿಲ್ಲ. 1-2 ಮ್ಯಾಚಿಂದ ಇವರು ಸ್ಟ್ರಗಲ್ ಪಡ್ತವ್ರೆ ಅನ್ಬೋದು. ಮೇನ್ ಇಲ್ಲಿ ಸಂಜು ಸ್ಯಾಮ್ಸಂಗ್ ಏನಾದ್ರು ಔಟ್ ಆಗ್ಬಿಟ್ಟಿದ್ರೆ ಇವರು 201 ಹೊಡೆಯೋಕೆ ಆಯ್ತಿರ್ಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಅವರೇ ಇಲ್ಲಿ ಗಂಟ ಕರ್ಕೊಬಂದರು. ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ನ ಗೆಲ್ಸ್ಕೊಡೋ ಮೂಮೆಂಟ್ನ ಮಾಡಿಕೊಟ್ರು. ಬಂದವರೆಲ್ಲ ಅವ್ರ ಪ್ರಕಾರ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಡಿ ಸಿ ಬೌಲಿಂಗ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ಖಲೀಲ್ ಅಹ್ಮದ್ ಆಗಲಿ, ಅಕ್ಷಯ್ ಪಟೇಲ್ ಆಗಲಿ, ಕುಲ್ದೀಪ್ ಯಾದವ್ ಆಗಲಿ. ಮೇನ್ ಇಲ್ಲಿ ಕುಲ್ದೀಪ್ ಯಾದವ್ ಒಳ್ಳೆ ಓವರ್ ಮಾಡಿಕೊಟ್ರು ಅನ್ಬೋದು. ಮ್ಯಾಚ್ ಚೇಂಜಿಗೆ ಮಾಡಿಕೊಟ್ಟಿದ್ದೆ ಅವರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಮ್ಯಾಚ್ನ ಗೆಲ್ಸೋ ಮೂಮೆಂಟ್ನ ಕಳ್ಕೊಟ್ಟಿದ್ದೆ ನನ್ನ ಪ್ರಕಾರ ಸಂಜು ಸ್ಯಾಮ್ಸಂಗ್. ಲಾಸ್ಟ್ ಅವ್ರಿಗೆ ಏನಾದ್ರು ಇದ್ದಿರ ಮ್ಯಾಚ್ನ ಗೆಲ್ಸೋ ಮೂಮೆಂಟ್ ಇರ್ತಿತ್ತು. ಒಟ್ಟಿನಲ್ಲಿ ಮೇನ್ 15ನೇ ಓವರಿಂದ ಮ್ಯಾಚ್ನ ಚೇಂಜ್ ಮಾಡಿದ್ರು. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್ಗೆ ಬೌಲಿಂಗ್ ಕೊಟ್ಬಿಟ್ಟು ಮ್ಯಾಚ್ ಚೇಂಜ್ ಮಾಡಿಕೊಡೋರು, ನಾವು ಗೆಲ್ಲೇಬೇಕು ಅಂದ್ಬಿಟ್ಟು ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್, ಅಕ್ಷಯ್ ಪಟೇಲ್ ಒಳ್ಳೆ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಗುರು. ಮೇನ್ ಇಲ್ಲಿ ಖಲೀಲ್ ಅಹ್ಮದ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದ 2 ವಿಕೆಟ್ ತಗೊಂಡ್ರು. ಮುಖೇಶ್ ಕುಮಾರ್ ಅಷ್ಟೇ. ಒಟ್ಟಿನಲ್ಲಿ ಮೇನ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದೆ ನನ್ನ ಪ್ರಕಾರ. ಇಶಾಂತ್ ಶರ್ಮಾ ವಿಕೆಟು ತೆಗಿಲಿಲ್ಲ, 34 ರನ್ನ ಓಡಿಸ್ಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್, ಮುಖೇಶ್ ಕುಮಾರ್ ಸಿಕ್ಕಾಪಟ್ಟೆ ವಿಕೆಟ್ ತಗೊಂಡಿದ್ದಕ್ಕೆ ಮ್ಯಾಚ್ನ ಗೆಲ್ಸ್ಕೊಟ್ರು. ಅವ್ರ ಕಡೆ ಬೌಲಿಂಗು ಚೆನ್ನಾಗಿ ಅಟ್ಯಾಕ್ ಇದೆ, ಬ್ಯಾಟಿಂಗ್ ಒಂದು ಲೆವೆಲ್ ಮ್ಯಾನೇಜ್ ಮಾಡಿ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ 221 ಇವರು ಚೇಂಜ್ ಮಾಡೋಕ್ಕಾಗಲಿಲ್ಲ. 20 ರನ್ನಿಂದ ಮ್ಯಾಚ್ನ ಸೋತರು ಅನ್ಬೋದು. ಒಟ್ಟಿನಲ್ಲಿ ನಾನು ಹೇಳಿದೆ, ಒಟ್ಟಿನಲ್ಲಿ ಪ್ರಿವ್ಯೂ ವಿಡಿಯೋದಲ್ಲಿ ಡಿ ಸಿ ಬೌಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗ್ ಒಂದು ಲೆವೆಲ್ ಚೆನ್ನಾಗಿದೆ. ಒಟ್ಟಿನಲ್ಲಿ RR ಅವರು ಏನೋ ಫೈನಲಿಗೆ ಬಂದುಬಿಡ್ತೀವಿ ಪ್ಲೇ ಆಫ್ ಅಂದ್ಕೊಂಡು ಒಟ್ಟಿನಲ್ಲಿ ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಬಂದವರೆಲ್ಲ ಔಟ್ ಆಗಿದ್ದಾರೆ. ಮೇನ್ ಇಲ್ಲಿ ಚೆನ್ನಾಗಿ ಪವರ್ ಪ್ಲೇ ಸ್ಟಾರ್ಟ್ ಸಿಗಲಿಲ್ಲ, 1 ವಿಕೆಟ್ ತೊಗೊಂಡ್ರು. SSC ಜೈಸ್ವಾಲ್ ಬೇಗನೆ ಔಟ್ ಆದರು.
ಒಟ್ನಲ್ಲಿ ಬಟ್ಲರ್ ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿ ಮ್ಯಾಚ್ನ 20 ರನ್ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗು ಒಂದು ಲೆವೆಲ್ಗೆ ಚೆನ್ನಾಗಿ ಆಡಿದ್ರೆ ಇನ್ಯಾರು ಅಂತ ಹೇಳ್ಕೊಳ್ಳೋರು ನೋಡಲಿಲ್ಲ. ಎಲ್ಲ ಇನ್ನಿಂಗ್ಸ್ ಆಡ್ಬಿಟ್ಟು ಔಟ್ ಆದರು. ಮೇನ್ ಊರು ಇಲ್ಲಿ ಸಂಜು ಸ್ಯಾಮ್ಸಂಗ್ ಏನಾರ ಪರಾಗರು ಒಂದು ಸೈಡ್ ನಿಂತ್ಕೊಂಡು ಮ್ಯಾಚ್ನ ತಗೊಬಂದಿರೋ ಮ್ಯಾಚ್ನ ಗೆಲ್ಲಿಸ್ಕೊಳ್ಳೋ ಮೂಮೆಂಟ್ ಮಾಡಿಕೊಟ್ರು. ಆದರೆ ಯಾರು ಅಂತ ಆಟನ ಆಡಲಿಲ್ಲ. ಪೌಲವ್ ಆಗಲಿ ಅಶ್ವಿನ್ ಆಗಲಿ ಯಾರು ಅಂತ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗ್ ಒಟ್ಟಿನಲ್ಲಿ ಮ್ಯಾಚ್ನ ಗೆಲ್ಸ್ಕೊಡೋ ಮೂಮೆಂಟ್ ಮಾಡಿಕೊಟ್ರು, ಇವರು ಮ್ಯಾಚ್ನ ಗೆಲ್ಲಿಲ್ಲ ಅನ್ಬೋದು. ಸಂಜು ಸ್ಯಾಮ್ಸಂಗಿನ ಲಾಸ್ಟ್ವರೆಗೂ ಇದ್ರೆ ಮ್ಯಾಚ್ನ ಗೆಲ್ಸ್ಕೊಡೋ ಮೂಮೆಂಟ್ ಇರ್ತಿತ್ತು ಅನ್ಬೋದು. ಒಟ್ಟಿನಲ್ಲಿ ನಾನು ಪ್ರಿವ್ಯೂ ಹೇಳಿದ್ದೆ. ಒಟ್ಟಿನಲ್ಲಿ DC ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ, ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ. ಒಟ್ಟಿನಲ್ಲಿ ಬೌಲಿಂಗ್ ಬಂದ್ಬಿಟ್ಟು ಟ್ರೆಂಟ್ ಬೋಲ್ಟು, ಅಶ್ವಿನ್, ಚಾಲು ಇವ್ರು ಯಾರು ಚೆನ್ನಾಗಿ ಮಾಡಲಿಲ್ಲ ಅನ್ಬೋದು. ಅಶ್ವಿನ್ ಒಂದು ಲೆವೆಲ್ಗೆ ಚೆನ್ನಾಗಿ ಮಾಡಿದ್ರೆ ಟ್ರೆಂಟ್ ಬೋಲ್ಟ್ ಸಿಕ್ಕಾಬಟ್ಟೆ ಪವರ್ ಪ್ಲೇ ವಿಕೆಟ್ ಏನು ತೆಗಿಲಿಲ್ಲ. ವಿಕೆಟ್ ತೆಗೆದ್ರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಅದರಿಂದ ನಮ್ಮ ಮ್ಯಾಚ್ನ ಸೋತ್ರು. ಒಟ್ಟಿನಲ್ಲಿ ಇಲ್ಲ ಅದೇ ಗುರು ಇವರು ಟಾಸ್ನಾಗ ಗೆದ್ರು, ಮ್ಯಾಚ್ನಾಗ ಗೆಲ್ಲಕ್ಕಾಗಲ್ಲ. DC ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತೊಗೊಂಡು ಗೆದ್ರು. ಒಟ್ಟಿನಲ್ಲಿ ಪ್ರಿವ್ಯೂ ಹೇಳಿದ್ದೆ ನಾನು RR ಗೆಲ್ತಾರೆ ಅಂತ. RR ಗೆಲ್ಲಿಲ್ಲ. ಒಟ್ಟಿನಲ್ಲಿ DC ಗೆದ್ರು ಅವರು. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು SRH ವರ್ಸಸ್ LHC. SRH ಅದು ಹೋಮ್ ಗ್ರೌಂಡಲ್ಲಿ. ನನ್ನ ಪ್ರಕಾರ ಇಲ್ಲಿ ಪ್ರೆಡಿಕ್ಷನ್ ಮಾಡೋದು ಗುರು ಯಾರಿಗಿದ್ರು ಒಟ್ಟಿನಲ್ಲಿ ಪ್ಲೇ ಆಫ್ ಹೋಯ್ತಾರೆ ಎಲ್ಲ. SRH ಇಲ್ಲ LHC ಇಲ್ಲಾದರೆ ಯಾವ್ದು ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ LHC ಸ್ಟ್ರೆಂತ್ ಇವರು. LHC 3 ಮ್ಯಾಚ್ನ ಗೆದ್ಕೊಬರ್ತಿದ್ರೆ SRH 2 ಮ್ಯಾಚ್ನ ಗೆದ್ಕೊಬರ್ತಿದ್ರೆ. ಒಟ್ಟಿನಲ್ಲಿ ಮೇನ್ ಊರು ಇಲ್ಲಿ ಸಿಕ್ಕಾಬಿಟ್ಟೆ LHC ಸ್ಟ್ರಗಲ್ ಮಾಡ್ಕೊಂಡು ಗೆಲ್ತಿದ್ದಾರೆ ಅನ್ಬೋದು. ಪೂರ್ವವಾಗಲಿ ರಾಹುಲ್ ಅಂತೂ ಒಂದು ಲೆವೆಲು ಫಾರ್ಮಲ್ಲಿದ್ದಾರೆ, ಆದರೆ ಮ್ಯಾಚ್ ಗೆಲ್ಸ್ಕೊಡ್ತಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಒಂದೊಂದು ಮ್ಯಾಚಲ್ಲಿ ಆಡ್ತಾರೆ, ಒಂದೊಂದು ಮ್ಯಾಚಲ್ಲಿ ಆಡಲ್ಲ. ಒಟ್ಟಿನಲ್ಲಿ ಮೇನ್ ಇಲ್ಲಿ LHC ಸ್ಟ್ರೆಂತ್ ಬಂದ್ಬಿಟ್ಟು ಮಾರ್ಕಿಸ್ ಸ್ಟೋನಿಸ್ ಅನ್ಬೋದು. ಕುಲ್ದೀಪ್ ಅದು ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ, ಬ್ಯಾಟಿಂಗ್ ಅಂತೂ ಏನೂ ಆಡ್ತಿಲ್ಲ. ಒಟ್ಟಲ್ಲಿ ಆಲ್ರೌಂಡರ್ ಪ್ರದರ್ಶನ ನನ್ನ ಪ್ರಕಾರ ಮಾರ್ಕಿಸ್ ಸ್ಟೋನಿಸ್ ಅನ್ಬೋದು. ಎಲ್ಲ ಮ್ಯಾಚಲ್ಲೂ ರನ್ನ ಹೊಡ್ಕೊಡ್ತಿದ್ದಾರೆ ಮತ್ತು ಮ್ಯಾಚ್ ಗೆಲ್ಕೊಡೋ ಮೂಮೆಂಟ್ನ ಅವರೇ ಸ್ಟಾರ್ಟ್ ಮಾಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಬೌಲಿಂಗ್ ಕಡೆ ಬರೋದಾದರೆ ಒಟ್ಟಿನಲ್ಲಿ ಜೈನೇಟ್ ಓನರ್ಕಟ್ ಆಗಲಿ, T ನಟರಾಜನ್ ಆಗಲಿ ಅವರೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಭುವನೇಶ್ವರ್ ಕುಮಾರು ಅಷ್ಟೇ. ಒಟ್ಟಿನಲ್ಲಿ ಅವ್ರಿಗೆ ಗೇಮ್ ಚೇಂಜಿಂಗ್ ಆಗ್ಬೋದು ಈ ಬೌಲಿಂಗಲ್ಲಿ ಅನ್ಬೋದು ನನ್ನ ಪ್ರಕಾರ. ಒಟ್ಟಿನಲ್ಲಿ LHC ಬೌಲಿಂಗಲ್ಲಿ ಒಂದು ಲೆವೆಲ್ಗೆ ಏನು ಗುರು ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡ್ತಿರೋದೇ ಕುಲ್ದೀಪ್ ಯಾದವ್ ಅಷ್ಟೇ ಅನ್ಬೋದು. ಒಟ್ಟಿನಲ್ಲಿ ರವಿ ವಿಷ್ಣವಿ ಬೌಲಿಂಗ್ ಮಾಡಿದವರು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಯ್ತವ್ರೆ. ಒಟ್ಟಿನಲ್ಲಿ ಯಶಸ್ವಿ ಠಾಕೂರ್ ಅಷ್ಟೇ. ಎಲ್ಲ ಮ್ಯಾಚರು ಬೌಲಿಂಗ್ ಮಾಡಿಕೊಟ್ರು, ವಿಕೆಟ್ಗಳನ್ನ ತಕ್ಕೊಟ್ರು, ಮ್ಯಾಚ್ನ ಗೆಲ್ತಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇವ್ರ ಕಡೆ LHC 2 ಕಡೆನೂ ಬೌಲಿಂಗು ಚೆನ್ನಾಗಿದೆ, ಬ್ಯಾಟಿಂಗು ಅಂತ ಹೇಳ್ಕೊಳ್ಳೋದು ಇಲ್ಲ ಅನ್ಬೋದು. SRHಲ್ಲಿ ಮೇನು ತ್ರೇವಸ್ ಹೆಡ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ, ಒಟ್ಟಿನಲ್ಲಿ ಕ್ಲಾಸನ್ ಆಗಲಿ ಇವರೆಲ್ಲ ಔಟ್ ಆಗ್ಬಿಟ್ರೆ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡ್ತಾರೆ ಅನ್ಬೋದು. LHCಲೂ ಅಷ್ಟೇ. ಮಾರ್ಕಿಸ್ ಸ್ಟೋನಿಸ್ ಆಗಲಿ, ರಾಹುಲ್ ಆಗಲಿ, ಮೇನ್ ಡಿಕಾಕ್ ಆಗಲಿ, ಪೂರವಾಗಲಿ ಇವರೆಲ್ಲ ಔಟ್ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡೋದಂತೂ ನಿಜ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ ಅವರು. ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ 200 ಹೊಡೆಯೋ ಚಾನ್ಸಸ್ ಇದೆ. SRH ಏನಾದ್ರು ಬ್ಯಾಟಿಂಗ್ ಇಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಇಲ್ಲಿ ಟಾಸ್ ಗೆದ್ದರು ಬೌಲಿಂಗ್ ತಗೋದ್ರೆ ಬ್ಯಾಟಿಂಗ್ ತೊಗೊಳೋದು 99% ಕಷ್ಟ ಅನ್ಬೋದು. ಬೌಲಿಂಗ್ ತಗೋದ್ರೆ ಒಟ್ಟಿನಲ್ಲಿ ಮಿನಿಮಮ್ ಗುರು SRH ಏನಾದ್ರು ಬ್ಯಾಟಿಂಗ್ ತೊಗೊಂಡ್ರೆ 200 ಹೊಡೆಯೋದಂತೂ ಖಚಿತ ಅನ್ಬೋದು. ಏನಾರು LHC ಏನಾರು 200 ಹೊಡೆಯೋದು ಡೌಟ್ ಅನ್ಬೋದು. ಯಾಕೆಂದರೆ ಅವ್ರ ಕಡೆ ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಇದ್ರೂ ಯಾರು ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ. ಮೇನ್ ಇಲ್ಲಿ ರಾಹುಲ್ ಚೆನ್ನಾಗಿ ಆಡಬೇಕು, ರಾಹುಲ್ ಅಂತ ಹೇಳ್ಕೊಳ್ಳೋ ಆಟನ ಆಡ್ತಿಲ್ಲ ಅನ್ಬೋದು. ಒಟ್ಟಿನಲ್ಲಿ ನನ್ನ ಮೇನ್ ಗುರು ಒಟ್ಟಿನಲ್ಲಿ LHC ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡ್ತವ್ರೆ ಅನ್ಬೋದು. ಒಟ್ಟಿನಲ್ಲಿ ಈಗ SRH ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಅಭಿಷೇಕ್ ಶರ್ಮಾ, ತ್ರಾವಸ್ ಸಿಂಧು, ಒಟ್ಟಿನಲ್ಲಿ ರೆಡ್ಡಿ, ಕ್ಲಾಸನ್ನು, ಭುವನೇಶ್ವರ್ ಕುಮಾರು ಕ್ಯಾಪ್ಟನ್ ಆಗಿ ಅವರೇ ಇರ್ತಾರೆ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಜೈನೇಟ್ ಓನರ್ಕಟ್ ಒಳ್ಳೆ ಬೌಲಿಂಗ್ ಮಾಡ್ತವ್ರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಒಟ್ಟಲ್ಲಿ ತ್ರೇವಸ್ ಹಿಟ್ ಔಟ್ ಆದರೆ ಇವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡೋದಂತೂ ನಿಜ ಅನ್ಬೋದು. ಒಟ್ಟಲ್ಲಿ LHC ಟೀಮಲ್ಲಿ ಮೇನ್ ಗುರು ಇಲ್ಲಿ ರಾಹುಲ್ಲು ಈ ಮ್ಯಾಚಲ್ಲಿ ನನ್ನ ಪ್ರಕಾರ ಡಿಕಾಕ್ನ ಆಡಿಸೋದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಕ್ಯಾಪ್ಟನ್ ಆಗಿ ರಾಹುಲ್ ಇರ್ತಾರೆ, ಮಾರ್ಕಿಸ್ ಸ್ಟೋನಿಸು
ದೀಪಕ್ ಹುಡಾ ಒಂದು ಲೆವೆಲಿಗೆ ಚೆನ್ನಾಗಿ ಆಡ್ತಾರೆ, ಎಲ್ಲ ಮ್ಯಾಚಲ್ಲೂ ಕ್ಯಾಮೆ ಇನ್ನಿಂಗ್ಸ್ ಆಡ್ತಾರೆ ಎಂಬುದು ಪೂರವಾಗಲಿ. ಕುಲ್ದೀಪ್ ಯಾದವ್ ಆಗಲಿ, ವಿಷ್ಣು ಆಗಲಿ ಇಷ್ಟು ಜನ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ನನ್ನ ಪ್ರಕಾರ ಇಲ್ಲಿ ಟೀಮ್ ಚೇಂಜ್ ನಾವು ಮಾಡ್ಬೋದು ಒಟ್ಟಿನಲ್ಲಿ ಅನ್ಕೋತೀನಿ. ಒಟ್ಟಿನಲ್ಲಿ ಎಷ್ಟು ಹಾಕೋರ್ನ ಆಡಿಸ್ತಾರೆ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗು ಚೆನ್ನಾಗಿದೆ, ಬ್ಯಾಟಿಂಗು ಸಿಕ್ಕಾಪಟ್ಟೆ LHC ಸ್ಟ್ರಗಲ್ ಪಡ್ತವ್ರೆ. ಒಟ್ಟಿನಲ್ಲಿ ಇವರು ಟೋಟಲಾಗಿ ಆಡಿರೋದು ನೋಡೋದಾದರೆ ಒಟ್ಟಿನಲ್ಲಿ ಇಲ್ಲೇ ನಿಮ್ಗೆ ರಿಸಲ್ಟ್ ಕೊಡ್ತಿದೆ. 3 ಮ್ಯಾಚಲ್ಲಿ SRH 0 0 ಯಾವ ಮ್ಯಾಚ್ನೂ ಗೆದ್ದಿಲ್ಲ. 3ಕ್ಕೆ 3 LHC ಗೆದ್ದವ್ರೆ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ SRH ವರ್ಸಸ್ LHCಲಿ ಒಟ್ಟಿನ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ SRH ಇದೆ. ಒಟ್ಟಿನಲ್ಲಿ SRH ಹೋಮ್ ಗ್ರೌಂಡ್ ಮ್ಯಾಚ್ನ ಜಾಸ್ತಿ ಗೆದ್ದಿರೋದೆ ಹೋಮ್ ಗ್ರೌಂಡಲ್ಲಿ ಅನ್ಬೋದು. ಒಟ್ಟಿನಲ್ಲಿ LHC ಅಷ್ಟು ಈಸಿಗೆ ಬಿಟ್ಟು ಕೊಡೋದಿಲ್ಲ ಅನ್ಕೋತೀನಿ. ಒಟ್ಟಿನಲ್ಲಿ ಮೇನ್ ಗುರು ನೀವು ಯಾವ್ದು ಗೆಲ್ತಾರೆ ಅಂತ ನೀವು ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ನನ್ನ ಪ್ರಕಾರ ಈ ಮ್ಯಾಚ್ನ SRH ಗೆಲ್ತಾರೆ ಅಂದ್ಕೊಂಡು ಪ್ರೆಡಿಕ್ಟ್ ಮಾಡ್ತೀನಿ. ಒಟ್ಟಿನಲ್ಲಿ LHC ವರ್ಸಸ್ HRಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡು SRH ಗೆಲ್ತಾರೆ ಅಷ್ಟೇ. LHC ಈಸಿಯಾಗಿ ಬಿಟ್ಟು ಕೊಡೋದಿಲ್ಲ ಅನ್ಕೋತೀನಿ. ನಿಮ್ಗೇನಾದ್ರು ಈ ಪ್ರೆಡಿಕ್ಷನ್ನು ಮತ್ತು ಈ ರಿವ್ಯೂ ರಿವ್ಯೂನೂ ಮಾಡಿದ್ದೀನಿ. RR ವರ್ಸಸ್ DCನೂ ರಿವ್ಯೂನು ನೋಡಿ ಅಂತ ಹೇಳ್ತೀನಿ. ಒಟ್ಟಿನಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಗುರು.